ಪ್ರಜ್ವಲ್ ಪೆನ್ಡ್ರೈವ್ ವಿಚಾರದಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಳ್ವಿಕಾ ಅವಿನಾಶ್ ಅವರು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಇಂತಹದ್ದನ್ನ ಹಿಂದೆಂದೂ ಕೂಡ ನಾನು ಕಂಡಿಲ್ಲ, ಇದು ಗಿನ್ನಿಸ್ ದಾಖಲೆ ಆಗುತ್ತೆ ಎನ್ನುವ ಭಾವನೆ ನಮ್ಮದು. ಶ್ರೀಕೃಷ್ಣನ ಮೇಲಿನ ಭಕ್ತಿ ಭಾವಕ್ಕೆ ಹೆಣ್ಣು ಮಕ್ಕಳು ಇದ್ರು, ಈ ರೀತಿ ಇರಲಿಲ್ಲ. ಆ ರೆಕಾರ್ಡನ್ನು ಮುರಿಬೇಕು ಅಂತ ಇತ್ತೋ ಏನೋ ಅಂಥೇಳಿ ತಿಮ್ಮಾಪುರ್ ಅವರು ನಾಲಿಗೆಯನ್ನು ಹರಿಬಿಟ್ಟುಬಿಟ್ಟಿದ್ದಾರೆ. ತಿಮ್ಮಾಪುರ್ ಹೇಳಿಕೆಗೆ ಬಿಜೆಪಿಯ ವಕ್ತಾರೆ ಮಾಳ್ವಿಕಾ ಅವಿನಾಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರಿಗೆ ನಂಬಿಕೆ ಇಲ್ಲದಿರಬಹುದು, ಶ್ರೀಕೃಷ್ಣನಿಗೆ ಹೋಲಿಕೆ ಮಾಡಿದ್ದು ಸರಿಯಲ್ಲ ಅಂಥೇಳಿ ಮಾಳ್ವಿಕಾ ಅವರು ತಿಮ್ಮಾಪುರ್ ವಿರುದ್ಧ ಗುಡುಗಿದ್ದಾರೆ. ಕೆಟ್ಟ ವಿಚಾರ ನಾವು ಯಾವತ್ತೂ ದೇಶದಲ್ಲಿ ಎಲ್ಲೋ ಒಂದು ಕರಿ ಗಿನ್ನಿಸ್ ದಾಖಲೆ ಆಗ್ತೈತೆ ಅನ್ನುವಂತಕ್ಕಂಥ ಭಾವನೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಅಂತ ಈ ರೀತಿ ಇರಲಿಲ್ಲ. ಇದನ್ನು ರೆಕಾರ್ಡ್ ಮುರಿಬೇಕತ್ತಿತ್ತೇನೋ ಅವ್ರದ್ದು. ಅಶ್ಲೀಲ ವಿಡಿಯೋದ ಏನು ಚರ್ಚೆ ನಡೀತಾ ಇದೆ ಈ ಕಳೆದ 3-4 ದಿನಗಳಿಂದ, ಅದನ್ನು ಶ್ರೀಕೃಷ್ಣನಿಗೆ ಹೋಲಿಸಿ ಮಾತಾಡಿದ್ದಾರೆ. ಇದು ಖಂಡನೀಯ ಮತ್ತು ನಮ್ಮೆಲ್ಲರಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಹಿಂದೂಗಳಿಗೆ, ಕಾಂಗ್ರೆಸ್ ಪಕ್ಷದವರಿಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಅಂದರೆ ಬೇಡ, ಅದು ಅವ್ರ ಇಷ್ಟ, ಅದು ಅವ್ರ ಹಕ್ಕು. ಆದರೆ ದೇಶದ ಹಿಂದೂಗಳಿಗೆ ಅವಮಾನ ಮಾಡೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ. ಈ ರೀತಿಯ ಹೋಲಿಕೆಯನ್ನು ಮಾಡೋದ್ರ ಮೂಲಕ ಅವರು ಎಲ್ಲ ಹಿಂದೂಗಳ ಮನಸ್ಸಿಗೆ ಘಾಸ್ಯವನ್ನು ಉಂಟು ಮಾಡಿದ್ದಾರೆ, ಅವರು ಎಲ್ಲರಿಗೂ ನೋವನ್ನು ಉಂಟು ಮಾಡಿದ್ದಾರೆ ಅಂತ ನಾನು ಹೇಳಬಯಸ್ತೇನೆ. ಇದನ್ನು ಭಾರತೀಯ ಜನತಾ ಪಕ್ಷ ಅತ್ಯಂತ ಕಟು ಶಬ್ದಗಳಿಂದ ಇದನ್ನು ಕೂಡ ಪ್ರತಿರೋಧಿಸುತ್ತೆ ಮತ್ತು ಖಂಡಿಸುತ್ತೆ.